ಹಿಂದೂ ಧರ್ಮದ ಮೇಲೆ ಇವರೇ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಅಷ್ಟರ ಮಟ್ಟಿಗೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ನಡೆಸಿದ್ರು ಯಾರು ಏನು ಹಿಂದೂ ಧರ್ಮ ಪುರಾತನವಾದ ಧರ್ಮ ಇದನ್ನ ಏನೇನೋ ಮಾಡೋಕ್ಕಾಗಲ್ಲ. ಯಾರು ಏನೋ ಅಲ್ಪ ಸ್ವಲ್ಪ ಮಟ್ಟಿಗೆ ಅವ್ರ ಮೇಲೆ ಏನಾದರೂ ಇಲ್ಲದ ಸಲ್ಲದ ಅಪವಾದ ಹೊರಿಸಿ ಏನೋ ತಾತ್ಕಾಲಿಕವಾಗಿ ನಡ್ಸ್ಕೊಂಡು ಹೋಗ್ಬೋದು. ಹಿಂದೂ ಧರ್ಮನ ಯಾರು ಏನೂ ಮಾಡೋಕ್ಕಾಗಲ್ಲ. ಹಿಂದೂ ಧರ್ಮ ಅಷ್ಟು ಪುರಾತನವಾದ್ದು, ಅಷ್ಟು ಫೇಮಸ್ ಆಗಿರೋಂಥದ್ದು. ಯಾವ ಧರ್ಮಕ್ಕೂ ಸರಿಸಮವಾಗಿ ನಮ್ಮ ಹಿಂದೂ ಧರ್ಮನ ಅಳಿಯೋಕ್ಕಾಗಲ್ಲ. ಇಲ್ಲ, ಬಾನು ಮುಸ್ತಾಕ್ರಿಗಿಂತ ಇನ್ನೂ ಸಾಧನೆ ಮಾಡಿದವರು ದೊಡ್ಡವ್ರು ಇದ್ದಾರೆ. ಇವರು ಬೇಕು ಅಂತಲೇ ಸರ್ಕಾರದವರು ಮಾಡಿಸ್ತಾ ಇದ್ದಾರೆ. ಇವ್ರಿಗೆ ವಿರೋಧವಾಗಿ BJP ಇವರು ಪಕ್ಷಗಳ ಪರವಾಗಿ, ಪಕ್ಷಗಳ ವಿರೋಧವಾಗಿಯೇ ಕೆಲಸ ಮಾಡ್ತಾ ಇರೋದು. ಈ ಆಡಳಿತವಾದಿ ಕಾಂಗ್ರೆಸ್ ಇದೆಯಲ್ಲ, ಇದು ಮಾಡ್ತಾ ಇರೋದೇ ಅಷ್ಟು. ಇವರು ಇಷ್ಟು ಸಾರಿ ಹೇಳ್ತಾ ಇದ್ದಾರೆ ಬಾನು ಮುಸ್ತಾಕ್ ಅವರು ಬೇಡ 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 ಅಂತ. ಆದ್ರೂ ಅವರೇ ಬೇಕು ಅಂತ ಯಾಕೆ ಬೇಕು? ಬೇರೆಯವ್ರು ಯಾರು ಇಲ್ವಾ? ಇಲ್ಲಿ ಸಾಧನೆ ಮಾಡಿದವ್ರು ಇಲ್ವಾ? ಅವ್ರ ಜೊತೆನೆ ಮಾಡಿಸ್ಬೋದಲ್ವಾ? ಇವರಿಗೆ ದಲಿತರಾಗಬೇಕು, ಹೆಸರು ಪಡೆದಿರೋರು ಆಗಬೇಕು, ಬೇರೆ ಕ್ಯಾಸ್ಟ್ ಆಗಿರಬೇಕು, ಹಿಂದೂಗಳು ಬೇಡ ಇವರಿಗೆ. ಮತ್ತೆ ಯಾಕೆ ಈ ದೇಶದಲ್ಲಿದ್ದಾರೆ? ಇವ್ರು ಹೋಗ್ಬೋದಲ್ಲ ಪಾಕಿಸ್ತಾನಕ್ಕೆ, ಅಲ್ಲೇ ಇರ್ಬೋದಲ್ಲ. ಯಾರೇ ಆಡಳಿತ ಇರೋರಾದರೂ ಹಿಂದೂ ಧರ್ಮ ಮೇಯ್ನು ನಮ್ಮ ಭಾರತದ ದೇಶದಲ್ಲಿ. ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಹೊರತು ಬೇರೆ ದೇಶದ್ದು ಧರ್ಮಗಳಿಗಲ್ಲ. ಅಂಥದ್ರಲ್ಲಿ ಬಾನು ಮುಸ್ತಾಕ್ ಅವ್ರ ವಿಚಾರದಲ್ಲಿ ನನ್ನ ಪ್ರಕಾರನೂ ಅದು ತಪ್ಪೇ. ಬೇರೆ ಹೆಣ್ಮಕ್ಳಿಲ್ವಾ? ಬಾನು ಮುಸ್ತಾಕ್ ಅವರೇ ಆಗ್ಬೇಕಾ? ಬೇರೆಯವ್ರು ಇಲ್ವಾ? ಹೆಸರು ಬೇರೆಯವ್ರದ್ದು ಎಷ್ಟು ಜನ ಬೇಕು ಹೆಸರು? ಅಂತ ಸಾಧಕರು ಎಷ್ಟು ಜನ ಇಲ್ಲ? ಅಂಥವ್ರನ್ನ ಕರೆಸಿ. ಬಾನು ಮುಸ್ತಾಕ್ ಒಬ್ಬರೇ ಇದ್ದಾರೆ ಅನ್ನೋದು ಸುಳ್ಳಲ್ವಾ?